ಅಲ್ಲ ಅಲ್ಲಿ ನಾವು ನೋಡಬೇಕಾಗಿರುವಂತದ್ದು ಈಗ ಸೀಟ್ಗಳ ನಡುವಿನ ಅಂತರ. ನನ್ನ ಜೊತೆ ಈಗ ಸ್ಟುಡಿಯೋನಲ್ಲಿ ಬಿಜೆಪಿಯ ಹಿರಿಯ ನಾಯಕರು ರವಿಕುಮಾರ್ ಅವರು ಕೂಡ ಇದ್ದಾರೆ. ಸರ್ ಸ್ವಾಗತ ಸರ್ ನಿಮ್ಗೆ, ನಮಸ್ಕಾರ. ಅಂದ್ರೆ ಕೇಳೋದು ಕಷ್ಟ, ಹೇಳೋದು ಅದಕ್ಕಿಂತ ಕಷ್ಟ ಅನ್ಸುತ್ತೆ. ಸೋತ್ ಬಿಟ್ರೆ ಹೆಂಗೆ ಅಂತ ನೋಡಿ. ಯಾಕೆ ಕೇಳಿದೆ ಅಂದ್ರೆ ಅವ್ರು ಹೇಳಿದ್ರಲ್ಲ ಈಗ ಪ್ರಧಾನಿ ಮೋದಿ ಫ್ಯಾಕ್ಟರ್. ಫಲಿತಾಂಶ ಪೂರ್ತಿ ಬರ್ಲಿ, ಇನ್ನು ಡಿಕ್ಲೇರ್ ಆಗಿರ್ತಕ್ಕಂಥದ್ದು 10 ಸೀಟನ್ನು ಕೂಡ ಇಲ್ಲ. ಈವನ್ ನಾಟ್ ಡಿಕ್ಲೇರ್ಡ್ 10 ಸೀಟ್ಸ್ ಅಟ್ ಆಲ್. ಹಾಗಾಗ್ಲೇ ನಾವು ಗೆದ್ದುಬಿಟ್ವಿ ಅಂತಕ್ಕಂಥ ಬೀಗುವಿಕೆ ಇದೆಯಲ್ಲ, ಇದು ಸರಿಯಾದ್ದಲ್ಲ. ನೋಡಿ, ಜನರ ತೀರ್ಪು ಏನೇ ಕೊಟ್ಟರು ನಾವು ತಲೆಬಾಗ್ತೇವೆ. ಜನರಿಗೆ ನಾವು ತಲೆಬಾಗ್ತೇವೆ, ತೀರ್ಪಿಗೆ ನಾವು ತಲೆಬಾಗ್ತೇವೆ. ನಾನು ನಮ್ಮ ಮಿತ್ರರು ಭಾರತೀಯ ಜನತಾ ಪಾರ್ಟಿಗೆ ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಖಂಡತುಂಡವಾಗಿ ಖಂಡಿಸ್ತೇನೆ. ಯಾರು ಭಯೋತ್ಪಾದಕರು, ಯಾರ ಕಾಲದಲ್ಲಿ ಭಯೋತ್ಪಾದಕರ ಅಟ್ಟಹಾಸವನ್ನು ಮೆರೆದ್ರು ಜಗತ್ತು ನೋಡಿದೆ, ರಾಜ್ಯ ನೋಡಿದೆ, ಜನ ನೋಡಿದ್ದಾರೆ. ಇಡೀ ದೇಶದಲ್ಲಿ ಯಾರು ಅಟ್ಟಹಾಸವನ್ನು ಮೆರೆಯೋದಕ್ಕೆ ಅವಕಾಶ ಕೊಟ್ಟರು, ಅವ್ರಿಗೆ ಯಾವ ರೀತಿ ಜನ ಪಾಠ ಕಲಿಸಿದರೆ ದೇಶದಲ್ಲಿ ಅನ್ನುವಂಥದ್ದನ್ನು ಮರಿಬಾರ್ದು ಅನ್ನೋದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಭಯೋತ್ಪಾದಕರಿಗೆ ಹೆಂಗೆ ಮೆರೆಯಕ್ಕೆ ಬಿಟ್ಟರು, ಅವರಿಗೆಲ್ಲ ಹೇಗೆ ಪಾಠ ಕಲಿಸಿದ್ದಾರೆ ಅಂತ ಒಂದು ರಾಜ್ಯದಲ್ಲಿ 4 ಸೀಟ್ ಹೆಚ್ಚಾದ ತಕ್ಷಣವೇ ಈ ರೀತಿಯ ಕಾಮೆಂಟ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಇವ್ರು ಮಾತಾಡ್ತಿರೋದು ಬೇರೆದೇ ರೀತಿ ಭಯ. ಎಲ್ಲಿ ನಮ್ಮ MLA-ಗಳನ್ನ ಆಪರೇಟ್ ಮಾಡ್ತಾರೋ ಅನ್ನೋ ಭಯ. ಎಲ್ಲಿದೆ? ಏನ್ ಪ್ರೂಫ್ ಇದೆಯಾ? ಯಾರಿಗಾರ ಫೋನ್ ಮಾಡಿದಾರಾ? ಬನ್ನಿ ಅಂತ ಕರೆದಿದ್ದಾರಾ? ಇಸ್ ದೇರ್ ಇತಿಹಾಸ ನೋಡಿ. ಪ್ರಜಾಪ್ರಭುತ್ವದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ಎನಿಬಡಿ ಕ್ಯಾನ್ ಜಾಯಿನ್ ಎನಿ ಪಾರ್ಟಿ. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಭಯೋತ್ಪಾದನೆ ಮಾಡಿ ಕರ್ಕೊಂಡೋದ್ರಾ? ಹೇಳಿದೀವ ನಾವು ಭಯೋತ್ಪಾದನೆ ಮಾಡಿ ಕರ್ಕೊಂಡೋದ್ರು ಅಂಥೇಳಿ? ಹಾಗಾಗಿ ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನನ್ನ ಪ್ರಕಾರ ಬುದ್ಧಿಯನ್ನು ಕೈಯಲ್ಲಿಟ್ಕೊಂಡು ಉಪಯೋಗ ಮಾಡೋದು ಒಳ್ಳೇದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಲ್ಲ ಸರ್, ಇಲ್ಲಿ ನನ್ನ ಜೊತೆ ಇಲ್ಲಿ ಡಾಕ್ಟರ್ ನಾರಾಯಣ್ ಇದ್ದಾರೆ. ಇರಲಿ, ಪ್ರೊಫೆಸರ್ ಇನ್ ಪಬ್ಲಿಕ್ ಪಾಲಿಸಿ. ಎಸ್. ರಾಷ್ಟ್ರೀಯತೆ, ರಾಷ್ಟ್ರೀಯ ನಾಯಕತ್ವ, ಸ್ಥಳೀಯತೆ, ಸ್ಥಳೀಯ ನಾಯಕತ್ವ. ನೀವು ಇವಾಗ ಮಾತನಾಡಿದ್ರಿ ರಾಷ್ಟ್ರೀಯ ಭದ್ರತೆಯ ವಿಷಯ, ಭಯೋತ್ಪಾದಕರನ್ನ ಮೆರೆಯಕ್ ಬಿಟ್ರು ಅಂತ ಇಶ್ಯೂಗಳು, ಅಂತ ವಿಷಯಗಳು ಮತದಾರನ ಕಲ್ಪನೆಯಲ್ಲಿ ಜಾಗ ಮಾಡ್ಕೊಳ್ತಾ. ನೋಡಿ, ಆ ವಿಷಯ ಇಲ್ಲಿ ಚರ್ಚೆ ಆಗಿಲ್ಲ. ಇಟ್ ಈಸ್ ನಾಟ್ ಎ MP ಎಲೆಕ್ಷನ್. ಐ ಆಮ್ ಶೂರ್ ಆ ವಿಷಯ ಚರ್ಚೆ ಆಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಚರ್ಚೆ ಆಗಿರ್ತಕ್ಕಂಥದ್ದು ಬೇರೆದೇ ವಿಷಯಗಳಿದೆ. ನೀವು ಯಾವ ವಿಷಯಗಳು ಚರ್ಚೆ ಮಾಡಕ್ಕೆ ತೆಗೆದುಕೊಂಡಿದ್ದಾರೆ ಆ ವಿಷಯಗಳನ್ನ ಡಿಬೇಟ್ ಮಾಡಕ್ಕೆ ನಾನು ತಯಾರಿದ್ದೇನೆ. ಇನ್ನು ರಿಸಲ್ಟ್ ಡಿಕ್ಲೇರ್ ಆಗಲಿ, ಜನ ಏನು ತೀರ್ಪು ಕೊಡ್ತಾರೆ ನಾನು ಅದಕ್ಕೆ ಮನ್ನಣೆಯನ್ನು ಕೊಡ್ತೇನೆ. ಈಗ ಎಲ್ಲರೂ ಪ್ರಶ್ನೆ ಕೇಳ್ತಿರೋದು ಸರ್, ಅಲ್ಲ ಟೂ ಅರ್ಲಿ ಅಗೇನ್ ನೀವು ಹೇಳ್ದಂಗೆ ಪೂರ್ತಿ ಡಿಕ್ಲೇರ್ ಆಗಲಿ, ಅದಾದ್ಮೇಲೆ ಮಾತಾಡೋದ್ರು ಸಮಂಜಸ. ಕ್ವಿಕ್ ನಂಬರ್ಸ್ ಕಡೆ ಗಮನ ಕೊಟ್ಟರೆ ಅವ್ರು ಮುಂದೆ ಇದ್ದಾರೆ, ಆ ಮುಂದೆ ಇದ್ದಾರೆ. ನಾನು ಐ ವಿಲ್ ಕಾಮೆಂಟ್ ನೌ. ಅವ್ರು ಮುಂದೆ ಇದ್ದಾರೆ, ಜನರು ಅವ್ರ ಕಡೆ ತೀರ್ಪನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾನು ಅಗ್ರಿ ಆಗ್ತೇನೆ, ಒಪ್ಕೊಳ್ತೇನೆ. ಆದರೆ 74 ಸೀಟ್ ತೋರಿಸ್ತಾ ಇದೆ. ಇನ್ನು ಅನೇಕ ಜಿಲ್ಲೆಗಳಲ್ಲಿ ಇನ್ನೂ ಬರಬೇಕು. ನಮ್ಮ ಹತ್ರನೂ ಡಾಟಾಸ್ ಇದೆ, ನಮ್ಮ ಹತ್ರನೂ ಕೂಡ ನೆಟ್ವರ್ಕ್ ಇದೆ, ನಮ್ಮ ಇಡೀ ಪಾರ್ಟಿ ನೆಟ್ವರ್ಕ್ ಇದೆ. ನೋಡೋಣ ಇನ್ನು ರಿಸಲ್ಟ್ ಏನು ಬಾಕಿ ಇದೆ, ಆಮೇಲೆ ನಾನು ಕಾಮೆಂಟ್ ಮಾಡ್ತೇನೆ. ಮಾತಾಡ್ತಾನೆ 116 ಆಯ್ತು. 224 ಕ್ಷೇತ್ರಗಳ ಸದ್ಯದ ಟ್ರೆಂಡ್ ಅನ್ನ ಕ್ವಿಕ್ ಆಗಿ ಮತ್ತೊಮ್ಮೆ ಗಮನಿಸೋದಾದ್ರೆ 27ರಲ್ಲೇ ಇದೆ JDS. ಹಾಗೆ 116 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸತತವಾಗಿ ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್. ಆ ಮೂಲಕ ಈ ಮ್ಯಾಜಿಕ್ ನಂಬರ್ 113 ಅದನ್ನ ದಾಟಿ ಸಾಕ್ತಾ ಇದೆ. 74ರಲ್ಲಿ ಲೀಡಿಂಗ್ ನಲ್ಲಿದ್ದಾರೆ ಬಿಜೆಪಿಯ ಅಭ್ಯರ್ಥಿಗಳು. 116ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮುನ್ನಡೆಯನ್ನ ಈವರೆಗೂ ಕಾಯ್ದುಕೊಂಡಿದ್ದಾರೆ. ಸರ್, ವಿಚಾರ ಚರ್ಚೆ ಆಗಿದ್ರ ಬಗ್ಗೆ ಮಾತನಾಡ್ತಾ ಇದ್ರಿ. ಈಗ ವಿಜುವಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ವಿ, ಕಾಂಗ್ರೆಸ್ನವ್ರ ಕೈಯಲ್ಲಿ ಬಜರಂಗಿ ಫೋಟೋ, ಕೇಸರಿ ಗದೆ, ಈ ವಿಚಾರ ಕೂಡ ಚರ್ಚೆಗೆ ಬಂತು ಸರ್. ಇನ್ಫ್ಯಾಕ್ಟ್ ಪ್ರಧಾನಿಗಳೇ ಪದೇ ಪದೇ ಜೈ ಬಜರಂಗ್ ಬಲಿ ಅಂದ್ರು, ಕೈ ಹಿಡಿಲಿಲ್ಲ ಬಜರಂಗ್ ಬಲಿ. ಸದ್ಯಕ್ಕಂತೂ ಕಾಣ್ತಿಲ್ಲ ಕೈ ಹಿಡಿದಾಗೆ. ನೋಡಿ, ಹಾಗಂತ ಅದೊಂದೇ ಪಾಯಿಂಟ್ ಅಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು. ಬಜರಂಗ್ ದಳವನ್ನು ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಇನ್ನೂ ಚರ್ಚೆ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಆಲ್ರೆಡಿ ಡೇ ಬಂತು, ಮತವನ್ನು ಹಾಕೋದಕ್ಕೆ ಡೇಟೇ ಬಂತು. ಇನ್ನು ಅಷ್ಟೇನು ಭಾಳ ಚರ್ಚೆ ಆಗಲಿಲ್ಲ. ಚರ್ಚೆಗೆ ಇನ್ನೂ ತನ್ನನ್ನು ತಾನು ತೆರೆದುಕೊಳ್ತಾ ಇತ್ತು ವಿಷಯ. ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ನೋಡೋಣ ಮುಂದೆ. ಸರಿ, ಎಲ್ಲ ಇಶ್ಯೂಗಳು, ವಿವಾದಗಳ ನಡುವೆ ಮೋದಿ ಅವರ ಜನಪ್ರಿಯತೆಯ
ಒಂದು ತಕ್ಕ ಪ್ರಮಾಣದ ಪರೀಕ್ಷೆ ಆಯ್ತಾ ಈ ನೋಡಿ, ಚುನಾವಣೆ? ಮೋದಿಜಿಯವರ ಬಗ್ಗೆ ನನಗನ್ಸುತ್ತೆ ಮೋದಿಜಿಯವರ ಹೆಸರಿನ ಬಗ್ಗೆ, ಮೋದಿಜಿಯವರ ಇಮೇಜು, ಪ್ರತಿಮೆ, ಅವರ ಪಾತ್ರದ ಬಗ್ಗೆ ನನ್ನ ಪ್ರಕಾರ ಅವ್ರಿಗೆ ಯಾವುದೇ ಹಿನ್ನಡೆ ಆಗೋದಿಲ್ಲ. ಒಂದು ಚುನಾವಣೆ ಆದ ತಕ್ಷಣ ಅವ್ರಿಗೆ ಇಮೇಜಿಗೆ ಭಾಳ ಧಕ್ಕೆ ಆಗೋದಿಲ್ಲ. ಇಡೀ ದೇಶದಲ್ಲಿ ಎಷ್ಟು ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ ಅದನ್ನು ಕೂಡ ಕೌಂಟ್ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ಚುನಾವಣೆಗಳು ಕೂಡ ಗೆದ್ದಿದ್ದೇವೆ ನಾವು. ಒಂದು ರಾಜ್ಯ ಇದಾದ ತಕ್ಷಣ ಚುನಾವಣೆಯಲ್ಲಿ ಮೋದಿ ಸೋತರು, ನನಗೆ ನೆಕ್ಸ್ಟ್ ಪಾರ್ಲಿಮೆಂಟಲ್ಲೂ ಕಾಂಗ್ರೆಸ್ ಬಂದ್ಬಿಡುತ್ತೆ, ನನಗೇನಾಗನ್ಸೋದಿಲ್ಲ. ಬಟ್ ವರ್ಕ್ ಆಗಿಲ್ವಾ ಹಾಗಾದ್ರೆ? ಮೋದಿ ಫ್ಯಾಕ್ಟರ್ ವರ್ಕ್ ಆಗಿದೆಯಾ ಆಗಿಲ್ವಾ? ನನ್ನ ಪ್ರಕಾರ ಮೋದಿಜಿಯವರ ಚುನಾವಣೆ ಇದಲ್ಲ. ರಾಜ್ಯದ ಪ್ರಮಾಣ ಹೇಳಿ ಸರ್. ಹೊಣೆಗಾರಿಕೆ, ರಾಜ್ಯದ ಚುನಾವಣೆ, ರಾಷ್ಟ್ರ ನಾಯಕತ್ವ, ರಾಜ್ಯ ನಾಯಕತ್ವ, ಹೊಣೆಗಾರಿಕೆಯ ಪ್ರಮಾಣ ಹಂಚಿಕೆ ಹೆಂಗಾಗಿದೆ? ಈ ನೋಡಿ, ನಾವು ಸೀಟ್ಗಳ ಹಂಚಿಕೆನೂ ನಾವು ಕರೆಕ್ಟಾಗಿ ಮಾಡಿದ್ದೇವೆ, ಚುನಾವಣೆಯನ್ನು ಕೂಡ ನಾವು ಕರೆಕ್ಟಾಗಿ ಮಾಡಿದ್ದೇವೆ. ಇನ್ನು ಪೂರ್ತಿ ರಿಸಲ್ಟ್ ಬರಲಿ, ಅನೇಕ ವಿಷಯಗಳನ್ನು ನಾನು ಚರ್ಚೆ ಆಯ್ತು. ಅಲ್ಲಿಗೆ ಬಂದೆ ಸರ್. ಪ್ರಧಾನಿ ಮೋದಿ ಅವರ ಇಮೇಜ್ ಅಥವಾ ಅವರ ಪಾತ್ರ, ಪ್ರಭಾವದ ಅಳತೆ ಕರ್ನಾಟಕ ಚುನಾವಣೆಯ ಮೂಲಕ ಆಗಬಾರ್ದು, ಯಾಕೆ? ಆಗಬೇಕು, ಯಾಕೆ ಆಗಬಾರ್ದು ಯಾಕೆ ಅನ್ನೋ ವಿಚಾರಕ್ಕೆ ಬರ್ತೇನೆ. ಮತ್ತು ಸದ್ಯಕ್ಕೆ ಅಕಸ್ಮಾತಾಗಿ ಈ ನಂಬರ್ ಉಳ್ಕೊಂಡ್ರೆ, ಅಕಸ್ಮಾತಾಗಿ ಈ ನಂಬರ್ ಉಳ್ಕೊಂಡು ಕಾಂಗ್ರೆಸ್ ಗೆದ್ದು BJP ಸೋತ್ರೆ, ನೀವು ಆಗೊಂದು ಪ್ರಶ್ನೆ ಕೇಳಿದ್ರಲ್ಲ, ಇದು ಪ್ರಧಾನಮಂತ್ರಿಯವರ ಜನಪ್ರಿಯತೆಯ ಪರೀಕ್ಷೆಯ ಅಂತಂದರೆ ಹೌದು ಅಂತಲೇ ಹೇಳಬೇಕಾಗತ್ತೆ. ಯಾಕಂದರೆ ಕಾಂಗ್ರೆಸ್ BJPಯವರಿಗೆ ಜನರ ಮುಂದಿಡಲಿಕ್ಕೆ ಬೇರೆ ಏನೂ ಇರಲಿಲ್ಲ, ಇದ್ದದ್ದು ಪ್ರಧಾನಮಂತ್ರಿ ಮೋದಿಯವರ ವರ್ಚಸ್ಸು ಮಾತ್ರ. ಅದನ್ನೇ ಪಣಕ್ಕಿಟ್ಟುಕೊಂಡು ಅವರು ಚುನಾವಣೆಯನ್ನು ಎದುರಿಸಿದ್ದು. ಅಲ್ಲೂ ಕೂಡ ಅವರಿಗೆ ಭಾಳ ಅಡೆತಡೆಗಳಿದ್ದು. ಮೋದಿಯವರ ಇಲ್ಲಿ ಬಂದರು ಅನ್ನೋ ವಿಚಾರ ಅಲ್ಲ, ಮೋದಿಯವರು ಇಲ್ಲಿ ಬಂದು ಏನು ಮಾತಾಡಿದರು ಅನ್ನೋ ವಿಚಾರ. ಅದು ಆರಂಭದಲ್ಲಿ ಕರಪ್ಷನ್ ಅಥವಾ ಭ್ರಷ್ಟಾಚಾರದ ವಿಚಾರ ಮಾತಾಡಿದರು. ಆನಂತರ ಭ್ರಷ್ಟಾಚಾರದ ವಿಚಾರ ಮಾತಾಡಲಿಕ್ಕೆ ಮುಜುಗರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ಏನು ವಂಶ ಪರಂಪರೆ ಪರಿವಾರವಾದ ಅಂತ ಆಯಿತು. ಆನಂತರ BJP ಲಿಸ್ಟ್ ಬಂತು. ಲಿಸ್ಟ್ ಬಂದ ನಂತರ ಅದರನ್ನು ಕೂಡ ಮಾತಾಡುವ ಪರಿಸ್ಥಿತಿನಲ್ಲಿ ಇರಲಿಲ್ಲ. ಆನಂತರ ಡಬಲ್ ಇಂಜಿನ್ ಸರ್ಕಾರ ಇತ್ತು. ಈ ಡಬಲ್ ಇಂಜಿನ್ ಸರ್ಕಾರದ ವಿಚಾರ ಎಷ್ಟು ಅಬ್ಸರ್ಡ್ ಅಂದರೆ, ಈಗ ಮುಂದೆ ನಾವು ಡಬಲ್ ಇಂಜಿನ್ ಸರ್ಕಾರದ ಮೂಲಕ ಕರ್ನಾಟಕವನ್ನು ನಂಬರ್ 1ಗೆ ತಗೊಂಡು ಹೋಗ್ತೇವೆ ಅಂತ ಹೇಳುವತ್ತಿಗೆ ಈ 4 ವರ್ಷದ ಚರಿತ್ರೆ ಏನು ಹೇಳುತ್ತೆ ಅನ್ನೋ ವಿಚಾರವನ್ನು ಅವರು ಪ್ರಸ್ತಾಪಿಸಲೇ ಇಲ್ಲ. 4 ವರ್ಷ ಇಲ್ಲಿದ್ದು ಡಬಲ್ ಇಂಜಿನ್ ಸರ್ಕಾರ ತಾನೆ. ಅದರ ಬಗ್ಗೆ ಒಂದೇ ಒಂದು ಮಾತಾಡದೆ ಕೊನೆಗೆ ಒಂದು ವೇಳೆ ಇಲ್ಲಪ್ಪ ಹೌದು ಈ ಹಿಂದೆ ಕೂಡ 4 ವರ್ಷ ಡಬಲ್ ಇಂಜಿನ್ ಸರ್ಕಾರನೇ ಇತ್ತು, ನಮ್ಮಿಂದ ಏನೋ ತಪ್ಪಾಯಿತು, ಮುಂದೆ 4 ವರ್ಷ ನಮ್ಮ ಅವಕಾಶ ಕೊಡಿ ಅನ್ನುವಂಥ ಒಂದು ಸೌಮ್ಯ ರೀತಿಯ ಏನು ಮಾತು ಇರಲಿಲ್ಲ ಅಲ್ಲಿ. ಕೊಡಿ, ನಾವು ನಂಬರ್ 1 ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ. ಹಾಗೆ ಮೋದಿಯವರು ಬಂದರು, ನೋಡಿದರು, ಹೋದರು ಅನ್ನೋದನ್ನು ಬಿಟ್ಟರೆ ಅವರು ಕೊಟ್ಟಂಥ ಸಂದೇಶ ಏನು ಅಂತ ನೋಡಿದರೆ ಅಲ್ಲಿ ತುಂಬ ಜನಕ್ಕೆ ಒಂಥರ ಅವ್ರಿಗೆ ಆಗಲೇ ತುಂಬ ಕೋಪದಲ್ಲಿದ್ದರು. ಆ ಕೋಪದ ಮೇಲೆ ಒಂದು ರೀತಿಯಲ್ಲಿ ಮತ್ತೆ ಅದನ್ನು ಹೆಚ್ಚಿಸುವ ರೀತಿಯಲ್ಲಿ ಇತ್ತು ಹೊರತು ಜನರನ್ನು ಸಮಾಧಾನಪಡಿಸುವ ರೀತಿಯಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ಆದ ಕಾರಣ ಒಟ್ಟು ಇಲ್ಲಿ ಮೋದಿಯವರ ವರ್ಚಸ್ಸಿನ ವಿಚಾರ ಮಾತ್ರ ಅಲ್ಲ, ಮೋದಿಯವರು ಇಲ್ಲಿ ಬಂದು ಯಾವ ರೀತಿಯ ಚುನಾವಣಾ ತಂತ್ರವನ್ನು ಬಳಸಿದ್ರು ಅನ್ನೋದು ಕೂಡ ಇಲ್ಲಿ ಪರೀಕ್ಷೆಗೊಳಗಾಗುತ್ತೆ. ಡಬಲ್ ಇಂಜಿನ್ ಬಗ್ಗೆನೂ ಚರ್ಚೆ ಆಯ್ತಲ್ಲ ಸರ್, ಫೆಡರಲ್ ಸಿಸ್ಟಮ್ ವಿರುದ್ಧವಾಗಿ ಖಂಡಿತ ಅದು ಹೌದು. ಅಲ್ಲಿ ಸೆಂಟ್ರಲ್ ಯಾವ ಪಕ್ಷ, ರಾಜ್ಯದಲ್ಲಿ ಯಾವ ಪಕ್ಷ ಇದ್ರೂ ಆ ಕೋರ್ಡಿನೇಷನ್ ಇರಲೇಬೇಕು. ಆ ಬಗ್ಗೆ ನನಗೆ ಕಾಂಗ್ರೆಸ್ನವರ ಬಗ್ಗೆ ಸ್ವಲ್ಪ ಇದು ಏನು ಅಸಮಾಧಾನ ಇದೆ. ಯಾಕೆ ಅಸಮಾಧಾನ ಇದೆ ಅಂದಾಗ ಪ್ರಶ್ನೆ ಮಾಡಿಲ್ಲ ಅದನ್ನು. ಎಲ್ಲಿ ಹೇಗೆ ಪ್ರಶ್ನೆ ಮಾಡಬೇಕಿತ್ತು ಅಂತಂದ್ರೆ, ಇದು ಅಸಂವಿಧಾನಿಕ ಅಂತ ಹೇಳಬೇಕಿತ್ತು ಅವರು. ಇದು ಅಸಂವಿಧಾನಿಕ. ಯಾಕೆ ಅಸಂವಿಧಾನಿಕ ಅಂತ ಹೇಳಿದ್ರೆ ನೋಡಿ, ಅದರಲ್ಲಿ ಒಂದು ಇಂಡೈರೆಕ್ಟ್ ಥ್ರೆಟ್ ಇದೆ. ಈಗ ನಮ್ಮ ರವಿಕುಮಾರ್ಗೆ ಕೋಪ ಬರ್ಬೋದು, ಪರವಾಗಿಲ್ಲ, ಇದು ಸಂವಿಧಾನಿಕ ವಿಚಾರ ಸರ್. ಸಾಂವಿಧಾನಿಕವಾಗಿ ಅಲ್ಲಿ ಒಂದು ತುಂಬ ಆತಂಕದ ವಿಚಾರ ಇದೆ. ಏನು ಅವ್ರು ಹೇಳ್ತಾ ಇದ್ದಾರೆ ಅಂತಂದರೆ, ಅಕಸ್ಮಾತ್ ಆಗಿ ನಮ್ಮ ಪಕ್ಷವನ್ನೇ ನೀವು ಚುನಾಯಿಸದೆ ಹೋದರೆ ನಿಮ್ಮ ಜೊತೆಗೆ ನಾವು ಸಹಕರಿಸುವುದಿಲ್ಲ. ಇದು ಸಂವಿಧಾನ ವಿರೋಧಿ ಧೋರಣೆ. ಇದು ಸಂವಿಧಾನದ ಆರ್ಟಿಕಲ್ 1 ಏನಿದೆ, ಇಂಡಿಯಾ ದಟ್ ಇಸ್ ಭಾರತ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥ ಆರಂಭದ ವಾಕ್ಯ ಇದೆಯಲ್ಲ ಸಂವಿಧಾನದಲ್ಲಿ, ಅದರ ಮೇಲೆ ಮಾಡಿದಂತಹ ಪ್ರಹಾರ. ಇದನ್ನು ಕಾಂಗ್ರೆಸ್ನವರು ಕೇಳಲೇ ಇಲ್ಲ. ಇದನ್ನ ಈ ರೀತಿನೂ ನೋಡ್ಬೋದಾ ಅಂತ ಪ್ರೊಫೆಸರ್? ನಾವು ಕೇಂದ್ರದಲ್ಲಿ, ರಾಜ್ಯದಲ್ಲಿ ಅದೇ ಪಕ್ಷದ ಸರ್ಕಾರ ಬರದೇ ಇದ್ರೆ ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ಸಹಕರಿಸೋದಿಲ್ಲ. ಹಾಗಾಗಿ ಫಲಾನುಭವಿಗಳಾದಂತ ನೀವು ನಷ್ಟವನ್ನ ಅನುಭವಿಸ್ತೀರಿ. ಉದಾಹರಣೆ ಕಿಸಾನ್ ಸಮ್ಮಾನ್ ಯೋಜನೆ ಎಷ್ಟು ಜನದ ಹೆಸರು ಕೊಟ್ಟಿದ್ರಿ ಅವತ್ತಿನ ಸರ್ಕಾರ? 2 ಡಿಜಿಟ್ಸ್. ನಮ್ಮ ರಾಜ್ಯದಲ್ಲಿ ಇರೋದು 2 ಡಿಜಿಟ್ಸ್ ರೈತರ. ಎಷ್ಟೋ ಲಕ್ಷ ರೈತರಿದ್ದಾರೆ, ಅರ್ಹರು ರೈತರು ಎಷ್ಟೋ 1000 ಜನ ಇದ್ರು ಅವತ್ತು. ಆದ್ರೆ ಪಟ್ಟಿಯಲ್ಲಿ ಕೊಟ್ಟಿದ್ಯಾ ಎಷ್ಟು ಜನ? ಕಡಿಮೆ ಜನ. ಸೊ ಅವಾಗ ಏನಾಗೋಯ್ತು? ಕ್ರೆಡಿಟ್ ಫೈಟ್ ಸರ್. ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಕೇಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು, ನಮಗೇನು ಉಪಯೋಗ? ಬೇಡವೇ ಬೇಡ. ಹಾಗಾದ್ರೆ ಅದಕ್ಕೆ ನನ್ನ ಪ್ರತಿಕ್ರಿಯೆ ಹೀಗೆ, ಒಂದು ವೇಳೆ ಅದು ಸತ್ಯ ಅಂತ ತಿಳ್ಕೊಳ್ಳಿ, ಏನು ಅವರು ಕೊನೆಗೆ ಏನು ಹೇಳಿದರು, ಮೊದಲ ದಿನ ಹೇಳ್ತಿರಲಿಲ್ಲ, ಕೊನೆಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನು ಅಂತಂದರೆ, ನಮ್ಮ ಕೆಲವು ಕಾರ್ಯಕ್ರಮಗಳೇನಿದ್ದಾವೆ ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ರಾಜ್ಯ ಸರ್ಕಾರಗಳು ಸಹಕರಿಸ್ತಾ ಇಲ್ಲ, ಆದ ಕಾರಣ ಡಬಲ್ ಇಂಜಿನ್ ಸರ್ಕಾರ ಅಂತ ನೋಡಿ. ಹಾಗೆ ಒಂದು ವೇಳೆ ಆಗಿದ್ದರೆ
ಅದನ್ನ ಜನರ ಮುಂದೆ ಇಡಬೇಕು. ನೋಡಿ ಈ ಪ್ರೊಫೆಸರ್ ಐ ಆಮ್ ಸಾರಿ ಟು ಕಟ್ ಯು, ಐ ಕಮ್ ಬ್ಯಾಕ್ ಟು ಯು. 10ನೇ ಸುತ್ತಿನ ಎಣಿಕೆಯ ನಂತರ ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. 14,781 ಮತಗಳ ಹಿನ್ನಡೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮನಗರದಲ್ಲಿ. ಅಳೆದು ತೂಗಿ ಇಕ್ಬಾಲ್ ಇದೇ ಹುಸೇನ್ ಕ್ಷೇತ್ರವನ್ನ ಮುನ್ನಡೆ select ಇದ್ದಾರೆ. ಕೊಟ್ಟಿದ್ರು ಕೂಡ ಇನ್ಫ್ಯಾಕ್ಟ್ ಅದು ತವ್ರ ಜಿಲ್ಲೆ ಅಲ್ವಾ ಅಸ್ಮಿತಾ, ತವ್ರ ಜಿಲ್ಲೆ ಯೋಜನೆ ಆ ಯಾತ್ರೆ ಹೋಗೋ ಸಂದರ್ಭದಲ್ಲೇನೆ ಅನೌನ್ಸ್ ಮಾಡಿದ್ರು ಕೂಡ ಆ ಸಂದರ್ಭದಿಂದಲೂ ಗ್ರೌಂಡ್ ವರ್ಕ್ ಮಾಡ್ಲಾಗ್ತಾ ಇತ್ತು. ಬಟ್ ಕೈ ಹಿಡಿತಿಲ್ವಾ ಅಂತ ಹೇಳಿ ಅಶ್ವಿನ್ ಅವರೇ 14,000 ಈ ಬೆಳವಣಿಗೆ ಏನ್ ಗೊತ್ತಾ, ಕುಮಾರಸ್ವಾಮಿ ಅವರು ನಿಖಿಲ್ ಅವರು ಗೆಲ್ಲೋದು ಪಕ್ಷದ ಕಾರ್ಯಕರ್ತರಿಗೆ ಅವರ ಆತ್ಮಸ್ಥೈರ್ಯಕ್ಕೆ ತುಂಬಾ ಮುಖ್ಯ. ಪ್ಲೀಸ್. ಇಲ್ಲ ಖಂಡಿತ ಇನ್ನು ಕಾದ್ ನೋಡೋಣ. ಯಾಕೆಂತಂದ್ರೆ ನಮ್ಮ ನಿಖಿಲ್ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲೇ ಅವರು ಒಂದು ಕೇರ್ಪೇಟೆ ಕ್ಷೇತ್ರ, ಯಾಕೆಂದ್ರೆ ಎಲ್ಲ 6 ಕ್ಷೇತ್ರಗಳಲ್ಲಿ ಎಲ್ಲ ಅದೇ ಅಂತ ಶಾಸಕರಿದ್ರು, ಕೇರ್ಪೇಟೆ ಒಂದು ಖಾಲಿ ಇತ್ತು, ಕೇರ್ಪೇಟೆನೇ ಚೂಸ್ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ಮಂಡ್ಯದ ಜನತೆ, ನಮ್ಮ ಕ್ಷೇತ್ರ ಜನತೆ ಎಲ್ಲ ಕೇರ್ಪೇಟೆಗೆ ಬನ್ನಿ, ಆದ್ರೂ ಅವರು ಇಲ್ಲ ನಾನು ರಾಮನಗರದಲ್ಲೇ ಇರೋದ್ರಿಂದ, ನನ್ನ ವಾಸಸ್ಥಳ ರಾಮನಗರ ಇರೋದ್ರಿಂದ ಅಂತ ಹೇಳಿ ಕಳೆದ 1 ವರ್ಷದಿಂದ ಪ್ರತಿ ಹಳ್ಳಿ ಒಂದೊಂದು ಮನೆಗೂ ಭೇಟಿ ಮಾಡಿ ಆ ಕಾರ್ಯಕರ್ತರಿಗೆ ಒಂದು ಆತ್ಮಸ್ಥೈರ್ಯ ಎಲ್ಲ ಆ ಒಂದು ಜೋಶ್ ಆ ಯುವಕರಲ್ಲಿ ಇತ್ತು. ನಾವು ಡೆಫಿನೆಟ್ಲಿ ಇನ್ನು 40% ವೋಟ್ ಕೌಂಟಿಂಗ್ ಖಂಡಿತ ನಮ್ಗೆ ವಿಶ್ವಾಸ ಇದೆ. ಆ ರಾಮನಗರ ಹಾಗೂ ಚನ್ನಪಟ್ಟಣ 2 ಕ್ಷೇತ್ರದಲ್ಲಿ ನೀವ್ ಹೇಳ್ದಾಗೆ ಅವ್ರು ಗೆಲ್ಲೇಬೇಕು. ಯಾಕಂದ್ರೆ ನಮ್ಮ ಲೀಡರ್ಸ್ ಕೂಡ ಅವ್ರು ಗೆದ್ರೇನೆ ನಮ್ಗೆ ಒಂದು ಪಾರ್ಟಿನಲ್ಲಿ ಹೊಸ ಉರುಪು ಹುಮ್ಮಸ್ಸು ಬರೋದು. ನಾವು ಅದಕ್ಕೆ ಕಾದ್ ನೋಡೋಣ. ಅದ್ರಲ್ಲೇನು ಮತ್ತೆ ನಾನು ಅದಕ್ಕೆ ಜೊತೆ ಇನ್ನೊಂದು ಮಾಡ್ತೀನಿ. ನಮಗೆ ಎಲ್ಲೋ ಒಂದು ಕಡೆ ಏನಾದ್ರೂ ಅದು ಸ್ವಲ್ಪ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ ಅಂತ ಅಂದ್ರೆ ಅದು ನೇರವಾಗಿ ಬಿಜೆಪಿ ಮಧ್ಯಕ್ಕೆ ಬರ್ತಾ ಇದೆ ಅನ್ನೋದು ನಮ್ಮ ಒಂದು. ಕಾಂಗ್ರೆಸ್ ಈಗ ಏನಾದ್ರೂ ಸ್ಪಷ್ಟ ಬಹುಮತ, ಇವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಕೂತ್ಕೊಂಡು ಇದೇ ಮಾಧ್ಯಮದಲ್ಲಿ ನಿಖಿಲ್ ಸರ್ ಮೇಡಮ್ ಅವ್ರ ಜೊತೆ ನಾನು ಹೇಳ್ತೀನಿ, ಸ್ಪಷ್ಟ ಬಹುಮತ ನಿಚ್ಚಳ ಬಹುಮತ ಯಾರಿಗೂ ಬರಲ್ಲ. ಕಾಂಗ್ರೆಸ್ ಅವರು ನಾವು ಗೆಲ್ತಿದೀವಿ ಅಂತ ಅನ್ಕೊಳ್ಳೋದು ಬೇಡ. ಯಾಕೆಂತಂದ್ರೆ ಬಿಜೆಪಿಯಲ್ಲಿ ಆದಂತ ಕೆಲವು ಮಿಸ್ಟೇಕ್ಗಳು, ಬಿಜೆಪಿ ನೆಗೆಟಿವ್ ವೋಟ್ ಕಾಂಗ್ರೆಸ್ ಹೋಗಿದೆ, ಇದು ಕಾಂಗ್ರೆಸ್ ಪಾಸಿಟಿವ್ ವೋಟ್ ಅಲ್ಲ. ಬಿಜೆಪಿಯಲ್ಲಿ ತಗೊಂಡಂತ ಕೆಲವು ನಿರ್ಣಯಗಳು, ಕೆಲವು ಯಾವುದೋ ಒಂದು ಅವ್ರ ಆಂತರಿಕ ಬಿಡಿ, ಅದನ್ನ ನಾವೀಗ ಮಾತಾಡೋಂತ ಅವಶ್ಯಕತೆ ಇಲ್ಲ. ಅವರು ಕೆಲವು ಈಗ ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ಹಳೆ ಮೈಸೂರು ಭಾಗದಲ್ಲಿ ಕೆಲವು ವ್ಯಕ್ತಿಗಳನ್ನ ನಂಬಿಕೆ ಇಟ್ಟು ಅತಿಯಾದ ಒಂದು ಅವಲಂಬಿತ ಇದ್ದಿದ್ಕೆ ನಮ್ಗೆ ಎಲ್ಲ ಅದು ಒಂದು ಕಡೆ ಸ್ವಲ್ಪ ಅದು ನಮ್ಮ ಒಂದು ವೋಟ್ ಬ್ಯಾಂಕ್ ಮೇಲೆ ಅದು ನೇರವಾಗಿ ಎಲ್ಲ ಒಂದು ಕಡೆ ಪರಿಣಾಮ ಬೀರ್ತಿದೆ ಅನ್ನೋದು ಇವಾಗ ಮತ ಎಣಿಕೆ ವಿಚಾರದಲ್ಲಿ ಗೊತ್ತಾಗ್ತಿದೆ. ಬಟ್ ಕಾದ್ ನೋಡೋಣ.